ನಮಸ್ತೆ ಸ್ನೇಹಿತರೆ, ಇಂದು ನಾವು ರಮೇಶ್ ಬಲ್ಲೀದ್ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಹೆಸರು ರಮೇಶ್ ಬಲ್ಲೀದ್, ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಕೋತಿಗುಡ್ಡ ಸ್ವಂತ ಊರು. ತಂದೆ ತಿಮ್ಮಪ್ಪ ಬಲ್ಲೀದ್, ತಾಯಿ ಬಸವ್ವ. ರಮೇಶ್ ಬದುಕಿನಲ್ಲಿ ಮಹತ್ವದ ತಿರುವು ಬಂದಿದ್ದು 2007ರಲ್ಲಿ. ಅದು ತೀರಾ ಅನಿರೀಕ್ಷಿತವಾಗಿ. ಗ್ರಾಮೀಣ ಯುವಕರ ಸಬಲೀಕರಣಕ್ಕಾಗಿ ಶ್ರಮಿಸುತ್ತಿರುವ ಬೆಂಗಳೂರು ಮೂಲದ ಹೆಡ್ ಹೆಲ್ಡ್ ಹೈ ಸಂಸ್ಥೆ ರಾಜೇಶ್ ಭಟ್ ಮತ್ತು ಅವರ ತಂಡ ಪ್ರತಿಭಾವಂತ ಮಕ್ಕಳ ಹುಡುಕಾಟದಲ್ಲಿ ಪ್ರವಾಸ ಮಾಡುತ್ತಾ ಕೋತಿಗುಡ್ಡಕ್ಕೆ ತಲುಪಿದಾಗ ರಮೇಶ್ ಅವರ ಕಣ್ಣಿಗೆ ಬಿದ್ದ. ಈತನ ಬಾಯಿಂದ ಮೈ ನೇಮ್ ಈಸ್ ರಮೇಶ್ ಎಂದು ಹೇಳಿಸಲು ರಾಜೇಶ್ ಅರಸಾಹಸವನ್ನೇ ಮಾಡಬೇಕಾಯಿತು. ಆದರೆ ಈತನ ಕಲಿಕಾ ಶಕ್ತಿ ಕಂಡು ಸಂಸ್ಥೆಯ ತರಬೇತಿಗೆ ಆಯ್ಕೆ ಮಾಡಿ ಬೆಂಗಳೂರಿಗೆ ಬರುವಂತೆ ಪತ್ರ ಬರೆದರು. ಆಗ ನಿಜವಾದ ಸವಾಲು ಎದುರಾಯಿತು. ಅಪ್ಪ ಅಮ್ಮ ರಮೇಶ್ನನ್ನು ಬೆಂಗಳೂರಿಗೆ ಕಳಿಸಲು ಒಪ್ಪಲಿಲ್ಲ. ಅಲ್ಲಪ್ಪ, ನೀನು ಅಲ್ಲಿಗೆ ಹೋದ್ರೆ ಹೊಲದಲ್ಲಿ ದುಡಿಯೋರ್ಯಾರು, ಎಮ್ಮೆ ಮೈ ತೊಳೆಯೋರ್ಯಾರು? ರಮೇಶರ ತಮ್ಮ ಹನುಮಂತ ಬಲ್ಲೀದ್ ಅಪ್ಪ ಅಮ್ಮ ಇವನಿಗೆ ಹೇಳಿದ ಮಾತನ್ನು ಕೇಳಿಸಿಕೊಂಡ. ಹನುಮಂತ ಅಣ್ಣನನ್ನು ಹೊರಗೆ ಕರೆದ. ಅಣ್ಣ, ನೀನು ಇವರ ಮಾತು ಕೇಳಬೇಡ, ಬಂದಿರೋ ಅವಕಾಶ ಕಳ್ಕೋಬೇಡ. ನಾನು ನಿನ್ನ ಕೆಲಸ ಮಾಡುತ್ತೇನೆ, ನೀನು ಹೋಗಿ ಬಾ ಎಂದು ಕಳಿಸಿಕೊಡುತ್ತಾನೆ. ಇತ್ತ ಮೊದಲ ಬಾರಿಗೆ ಬೆಂಗಳೂರಿಗೆ ಬಂದ ರಮೇಶನಿಗೆ ವಿದೇಶಕ್ಕೆ ಬಂದಂತೆ ಆಗಿಬಿಟ್ಟಿತ್ತು. ಆದರೆ ಹೆಲ್ಟ್ ಐ ತಂಡದ ಸದಸ್ಯರು ಪರಿಣಾಮಕಾರಿ ತರಬೇತಿ ಆರಂಭಿಸಿದರು. ಮೊದಲಿಗೆ ಇಂಗ್ಲಿಷ್ ಕಲಿಕೆ. ಎಲ್ಲರೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೇ. 6 ತಿಂಗಳ ತರಬೇತಿಯಲ್ಲಿ 4 ತಿಂಗಳು ಪೂರೈಸುವಷ್ಟರಲ್ಲೇ ರಮೇಶ್ ಇಂಗ್ಲಿಷ್ ಅನ್ನು ಕಲಿತು ಬಿಟ್ಟಿದ್ದ. ಮುಂದಿನ ಕಲಿಕೆ ಕಂಪ್ಯೂಟರ್ನತ್ತ. ಬೇಸಿಕ್ ಸಂಗತಿಗಳನ್ನು ಬೇಗನೆ ಗ್ರಹಿಸಿದ ಈತ 1 ನಿಮಿಷದಲ್ಲಿ 70 ಶಬ್ದಗಳನ್ನು ಟೈಪ್ ಮಾಡುವಷ್ಟು ವೇಗ ಗಿಟ್ಟಿಸಿಕೊಂಡಿದ್ದ. ಗ್ರಾಮೀಣ ಪ್ರದೇಶದ ಇತರ ಮಕ್ಕಳಿಗೆ ಈತನೇ ಪಾಠ ಮಾಡಲು ಶುರು ಮಾಡಿದ. ಆ ರಮೇಶನಲ್ಲಿ ಅಸಾಧಾರಣ ಸಾಮರ್ಥ್ಯವಿದೆ ಎಂದು ಅರಿವಾದದ್ದೇ ಆಗ. ಬೆಂಗಳೂರಿಗೆ ಬಂದ 7 ತಿಂಗಳ ನಂತರ ಅಣ್ಣನ ಮದುವೆಗೆಂದು ಊರಿಗೆ ಹೋಗುವಷ್ಟರಲ್ಲಿ ಎಷ್ಟು ಬದಲಾಗಿ ಬಿಟ್ಟಿದ್ದನೆಂದರೆ ತಾಯಿಯೇ ರಮೇಶನನ್ನು ಗುರುತು ಹಿಡಿಯಲಿಲ್ಲ. ಯಾರೋ ಬ್ಯಾಂಕ್ ಅಧಿಕಾರಿ ಬಂದಿರಬಹುದೆಂದು ತಿಳಿದು ಕೂಡಲು ಕುರ್ಚಿ ತಂದಿಟ್ಟರು. ಆಗ ಜೇಬಲ್ಲಿದ್ದ ಹಳೆಯ ಫೋಟೋ ತೆಗೆದು ತೋರಿಸಿ, ಅವ್ವ, ನಾನ್ ಕಣೆ ನಿನ್ನ ರಮೇಶ ಅಂದಾಗ ಖುಷಿಯಲ್ಲಿ ಅಮ್ಮನ ಕಣ್ಣಂಚು ಒದ್ದೆಯಾಯಿತು. ಮುಂದೆ BPO ಒಂದರಲ್ಲಿ ಕೆಲಸವೂ ಸಿಕ್ಕಿತು. ತನ್ನ ಜಾಣ್ಮೆಯಿಂದ ಸ್ವಲ್ಪ ದಿನದಲ್ಲಿ ಟೀಮ್ ಲೀಡರ್ ಆದ. ಮುಂದೆ ಕಂಪ್ಯೂಟರ್ ವಿಭಾಗದ ಹೆಡ್ ಆದ. ಗೂಗಲ್ನ ಪರಿಚಯವಾದ ಮೇಲೆ ರಮೇಶ್ ಬಲ್ಲೀದ್ನ ಬದುಕು ಥೇಟ್ ಸಿನಿಮಾದಷ್ಟೇ ವೇಗ ಪಡೆದುಕೊಂಡಿತು. ಇವನು ಅದೇ ಗೂಗಲ್ ನೆರವಿನಿಂದ ತನಗೆ ಗೊತ್ತಿಲ್ಲದ ಎಲ್ಲಾ ವಿಷಯಗಳನ್ನು ತಿಳಿದುಕೊಂಡಿದ್ದಾನೆ. ಮುಖ್ಯವಾಗಿ ಬೇಸಿಕ್ ಕಂಪ್ಯೂಟರ್ನ ಎಲ್ಲಾ ವರಸೆಗಳನ್ನು ತಿಳಿದುಕೊಂಡಿದ್ದಾನೆ. ಹೆಡ್ ಹೆಲ್ಡ್ ಐ ಸಂಸ್ಥೆಯ ಮುಖ್ಯಸ್ಥರಲ್ಲಿ ಒಬ್ಬರಾದ ಮದನ್ ಪದಕಿಯವರ ಮೂಲಕ ರಮೇಶ್ ಯಶೋಗಾದೆ ನವೀನ್ ಎನ್ ಪ್ರಿವಿಯನ್ನರ ವರದಿಗಾರರಿಗೆ ಗೊತ್ತಾಯಿತು. ಮೊದಲು ಈ ಹುಡುಗನ ಸಂದರ್ಶನ ಮಾಡಿದ ನಂತರವೇ ಅವರು ರಿಯಲ್ ಹೀರೋ ಪ್ರಶಸ್ತಿಗೆ ಹೆಡ್ ಹೆಲ್ಡ್ ಐ ಸಂಸ್ಥೆ ಮತ್ತು ರಮೇಶ್ ಹೆಸರು ಸೂಚಿಸಿದರು. ಮುಂದಿನ ಕೆಲವೇ ದಿನಗಳಲ್ಲಿ ರಮೇಶ್ ಬಲ್ಲೀದ್ನ ಯಶೋಗಾದೆ NDTVಯನ್ನೂ ತಲುಪಿತು. ಪರಿಣಾಮ 17ನೇ ವರ್ಷದವರೆಗೂ ಬಸ್ ಹತ್ತುವುದೇ ಸೌಭಾಗ್ಯ ಅಂದುಕೊಂಡಿದ್ದ ರಮೇಶ್ ನಂತರದ 6 ವರ್ಷಗಳಲ್ಲಿ 2 ಬಾರಿ ವಿಮಾನ ಹತ್ತಿದ್ದಾನೆ. ನಂಬಲು ಸಾಧ್ಯವಿಲ್ಲ ಎಂಬಂತ ವಿಸ್ಮಯ ನಡೆದಿರುವುದು 2007ರಿಂದ 2011ರ ಅವಧಿಯಲ್ಲಿ. ಯೂಟ್ಯೂಬ್ನಲ್ಲಿ ರಮೇಶ್ ಬಲ್ಲೀದ್ ಎಂದು ಹೆಡ್ ಹೆಲ್ಡ್ ಐ ಎಂದು ಹುಡುಕಿದರೆ ರಮೇಶ್ ಬಲ್ಲೀದ್ ಭಾಷಣ ನೋಡಬಹುದು, ಕೇಳಬಹುದು. ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬ ಮಾತಿಗೆ ಸಾಕ್ಷಿಯಾಗಿರುವುದು ರಮೇಶ್ ಬಲ್ಲೀದ್. ಈಗ ಗಂಗಾವತಿಗೆ ಸಮೀಪದ ಕನಕಗಿರಿಯ ಸಮೂಹ BPO ಸೆಂಟರ್ನಲ್ಲಿ ಟೀಮ್ ಲೀಡರ್ ಆಗಿದ್ದಾರೆ. ಧನ್ಯವಾದಗಳು ಸ್ನೇಹಿತರೆ.